ತ್ಯಾಗದ ಸೂರ್ಯ ಶಿರಸಿಂಗಿ ಲಿಂಗರಾಜ ದೇಸಾಯಿ. ಆ ಮಹಾನ್ ಚೇತನ ಬದುಕಿದ್ದು ಕೇವಲ 45 ವರ್ಷಗಳು ಮಾತ್ರ. ಆದರೆ ತೆಗೆದುಕೊಂಡ ನಿರ್ಣಯ ಸೂರ್ಯ ಚಂದ್ರ ಇರುವಷ್ಟು ಕಾಲ ಶಾಶ್ವತವಾಗಿ ಬಾಳಿ ಬದುಕುವ ನಿರ್ಣಯ. ಸಮಾಜದ ಸರ್ವತೋಮುಖ ಚಿಂತನೆಯ ಮೂಸೆಯೊಳಗ ಅವರು ಸ್ಥಾಪನೆ ಮಾಡಿದ ಶಿರಸಿಂಗಿ ಲಿಂಗರಾಜ ಟ್ರಸ್ಟ್ ಫೋರ್ಡ್ ಫೌಂಡೇಶನ್ ಭಾರತೀಯ ಜ್ಞಾನಪೀಠ ದತ್ತಿ ನಿಧಿಗೆ ಸಮನಾಗಿ ನಿಲ್ಲುವಂಥ ನವಲಗುಂದ ಶಿರಸಿಂಗಿ ಲಿಂಗರಾಜ ಟ್ರಸ್ಟ್. ಈ ಟ್ರಸ್ಟ್ನ ಹಣಕಾಸಿನ ನೆರವು ಪಡೆದು ಆಕಾಶದೆತ್ತರಕ್ಕೆ ಬೆಳೆದು ಸಮಾಜಕ್ಕೆ ಆಲದ ಮರದಂಗ ಆಶ್ರಯವಾದವರು ಡಿ.ಸಿ. ಪಾವಟೆ, ಬಿ.ಡಿ. ಜತ್ತಿ, ಎಸ್.ಆರ್. ಕಂಠಿ, ರತ್ನಪ್ಪ ಕುಂಬಾರ ಮುಂತಾದವರು. ದತ್ತಕ ತಾಯಿಯಾದ ಉಮಾಬಾಯಿಯವರ ಉಪದ್ರವ ಲಿಂಗರಾಜ್ ದೇಸಾಯಿಯವರಿಗೆ ಊಟದಾಗ ವಿಷ ಹಾಕುವಷ್ಟರ ಮಟ್ಟಿಗೆ ವಿಪರೀತ ಆಗಿತ್ತು. ಮಗನ ಸಂಸ್ಥಾನವನ್ನೇ ಲೂಟಿ ಮಾಡಿಸಿದ ಬುದ್ಧಿಗೇಡಿ ತಾಯಿ ಉಮಾಬಾಯಿ ಬೆನ್ನಿಗೆ ನಿಂತ ಲಂಪಟ ಸಿದ್ಧಲಿಂಗ ಸ್ವಾಮಿ ಇವರು ಕೊಟ್ಟಂತ ಕಷ್ಟಕ್ಕ ತ್ಯಾಗವೀರ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಕೊಲ್ಲಾಪುರದೊಳಗೆ ಪಡಿತಾ ಇದ್ದ ಶಿಕ್ಷಣವನ್ನ ಮೊಟಕುಗೊಳಿಸಿ ಶಿರಸಂಗಿಗೆ ವಾಪಸ್ ಬರಬೇಕಾತು. ಆದ್ರೆ ಇನ್ನೋರ್ವ ತಾಯಿ ಗಂಗಾಬಾಯಿ ವಾತ್ಸಲ್ಯ ಗಂಗಾ ನದಿಯಷ್ಟ ವಿಶಾಲವಾಗಿತ್ತು. ಗಂಗಾಬಾಯಿ ವಾತ್ಸಲ್ಯದೊಳಗ ಪತ್ನಿ ಸುಂದರಾಬಾಯಿ ಕೊಳೆ ಕೊಚ್ಚಿ ಹೋಗಿತ್ತು. ಕಾರಣ ಲಿಂಗರಾಜರಿಗೆ ಬದುಕಿನೊಳಗ ಆಶಾವಾದದ ಕೋಲ್ಮಿಂಚು ಬೆಳಕು ನೀಡಿತ್ತು. ಲಿಂಗರಾಜ ದೇಸಾಯಿಯವರಿಗೆ ಮಕ್ಕಳಾಗದೇ ಇದ್ದಾಗ ಈ ದೈತ್ಯ ಸಂಸ್ಥಾನದ ಆಸ್ತಿ ಯಾರ ವೈಯಕ್ತಿಕ ಸ್ವತ್ತಾಗಬಾರದು, ಸಮಸ್ತ ಸಮಾಜಮುಖಿಯಾಗಿ ಸಂಸ್ಥಾನದ ಆಸ್ತಿ ಮತ್ತು ಅದರ ಲಾಭ ಬಳಕೆಯಾಗಲಿ ಅಂತ ಶಿರಸಿಂಗಿ ನವಲಗುಂದ ಟ್ರಸ್ಟ್ ಸ್ಥಾಪಿಸಬೇಕು ಅಂತ ತಮ್ಮ ಮರಣ ಪತ್ರದೊಳಗೆ ಬರೆದ್ರು. ತಮ್ಮ ಜೀವದ ಗೆಳೆಯ ರಾಬೌದ್ದೂರ್ ಅರ್ಟಾಳ್ ರುದ್ರಗೌಡ್ರಿಗೆ ಮಾತ್ರ ಇದನ್ನು ತಿಳಿಸಿದ್ರು. ಇದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕು ಅಂತ ಜವಾಬ್ದಾರಿ ಹೊರಿಸಿದ್ರು ಲಿಂಗರಾಜರು. ಶಿರಸಂಗಿ ಲಿಂಗರಾಜರು ತಮ್ಮ ಮರಣದ ನಂತರ ತಮ್ಮ ಮೃತ್ಯು ಪತ್ರವನ್ನ ತೆಗೆದು ಓದಬೇಕು ಅನ್ನುವಂಥ ಷರತ್ತು ಹಾಕಿದ್ರು. 1906 ಆಗಸ್ಟ್ 23 ತ್ಯಾಗವೀರ ಶಿರಸಿಂಗಿ ಲಿಂಗರಾಜರು ನಿಧನರಾದರು. ಆ ಸಂದರ್ಭದಾಗ ಅಂದ್ರೆ 1906 ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಜಾಕ್ಸನ್ ಸಮಾಜದ ಗಣ್ಯರ ಸಮ್ಮುಖದೊಳಗ ತ್ಯಾಗವೀರ ಶಿರಸಿಂಗಿ ಲಿಂಗರಾಜರ ಮರಣ ಪತ್ರವನ್ನ 100 ಗಣ್ಯರ ಸಮ್ಮುಖದೊಳಗ ಓದಿ 100 ವರ್ಷ ಕಳೆದರೂ ಇಂತಹ ದಾನಿಗಳು ಹುಟ್ಟೋದು ವಿರಳ ಅಂತ ಉದ್ಗಾರ ತೆಗೆದ್ರು. ಲಿಂಗರಾಜ್ ದೇಸಾಯಿಯವರ ಅಂತಿಮ ಆಶಯಗಳನ್ನ ಮುಂದೆ ನಿಂತು ಅಕ್ಷರಶಃ ಅನುಷ್ಠಾನಕ್ಕೆ ತಂದವರು ಅವತ್ತಿನ ಬೆಳಗಾವಿಯ ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದಂಥ ರಾಬೌದ್ದೂರ್ ಅರ್ಟಾಳ್ ರುದ್ರಗೌಡ್ರು. ಕಾರಣ ಶಿರಸಿಂಗಿ ಲಿಂಗರಾಜರ ಮೃತ್ಯುಪತ್ರ ಅನುಷ್ಠಾನಕ್ಕೆ ಅರ್ಟಾಳ್ ರುದ್ರಗೌಡ್ರು ಮುಂದಾದಾಗ ಪತ್ನಿ ಸುಂದರಾಬಾಯಿ ಶಿರಸಿಂಗಿ ಲಿಂಗರಾಜರ ಮೃತ್ಯುಪತ್ರದ ಆಶಯಗಳನ್ನ ಅನುಷ್ಠಾನಗೊಳಿಸಿದಂಗ ನ್ಯಾಯಾಲಯದ ಮುಂದೆ ಹೋದ್ರು. ಕಾರಣ ಸುಂದರಾಬಾಯಿ ತನ್ನ ಅಣ್ಣನಾದ ಕಲ್ಲಪ್ಪ ಗೌಡನನ್ನ 1906 ಡಿಸೆಂಬರ್ 6 ದತ್ತಕ್ಕೆ ತೆಗೆದುಕೊಂಡ್ರು. ತಾನು ದತ್ತಕ್ಕೆ ತೆಗೆದುಕೊಂಡಿರೋದನ್ನ ಮಾನ್ಯ ಮಾಡಬೇಕು, ಲಿಂಗರಾಜರ ಇಚ್ಛಾಪತ್ರವನ್ನ ರದ್ದುಗೊಳಿಸಬೇಕು ಅಂತ ಭಾಗೀರಥಿಯವರು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಒಳಗ 1907 ಜುಲೈ 18 ಮನವಿ ಸಲ್ಲಿಸಿದ್ರು. ಬೆಳಗಾವಿಯ ಪ್ರಥಮ ದರ್ಜೆಯ ನ್ಯಾಯಾಲಯ ಸುಂದರಾಬಾಯಿಯವರು ತೆಗೆದುಕೊಂಡ ದತ್ತಕವನ್ನ ಮಾನ್ಯ ಮಾಡಿತು. ಇದರಿಂದಾಗಿ ಲಿಂಗರಾಜರ ಮೃತ್ಯುಪತ್ರದ ಆಶಯಗಳ ಅನುಷ್ಠಾನ ಮತ್ತಷ್ಟು ಜಟಿಲಾತು. ಅವಾಗ ಇದನ್ನ ಗಂಭೀರವಾಗಿ ಪರಿಗಣಿಸಿ ಲಿಂಗರಾಜರ ಪತ್ನಿ ಸುಂದರಾಬಾಯಿ ವಿರುದ್ಧ ಲಿಂಗರಾಜರ ಮೃತ್ಯುಪತ್ರದ ಅನುಷ್ಠಾನಕ್ಕೆ ಪಣ ತೊಟ್ಟು ನಿಂತವರು ರಾಬೌದ್ದೂರ್ ಅರ್ಟಾಳ್ ರುದ್ರಗೌಡ್ರು. ಲಿಂಗರಾಜರ ಮೃತ್ಯುಪತ್ರದ ಮೊಕದ್ದಮೆ ಲಂಡನ್ನಿನ ಪ್ರಿವಿ ಕೌನ್ಸಿಲ್ ಮುಂದೆ ಹೋದಾಗ ಅದರ ಪರವಾಗಿ ವಾದಿಸಲಿಕ್ಕೆ ಅರ್ಟಾಳ್ ರುದ್ರಗೌಡ್ರು ಅವತ್ತಿನ ಪ್ರಭಾವಿ ವಕೀಲರಾಗಿದ್ದ ಸರ್ ಸಿದ್ದಪ್ಪ ಕಂಬಳಿ ಅವರನ್ನ ಲಂಡನ್ನಿಗೆ ಕಳಿಸಲಿಕ್ಕೆ ವಿಚಾರ ಮಾಡಿದ್ರು. ಕೊನೆಗೆ ಬೆಳಗಾವಿಯ ಕೇಶವ್ ಗಣೇಶ್ ಅಜ್ರೇಕರ್ ಅವರಿಗೆ 15,000 ಶುಲ್ಕವನ್ನ ಶಿರಸಂಗಿ ಟ್ರಸ್ಟ್ ವತಿಯಿಂದ ಕೊಟ್ಟು ಲಂಡನ್ನಿಗೆ ವಾದ ಮಾಡಲಿಕ್ಕೆ ಕಳಿಸಿದ್ರು. ಕೊನೆಗೆ ಲಂಡನ್ನ ಪ್ರಿವಿ ಕೌನ್ಸಿಲ್ನೊಳಗ ಲಿಂಗರಾಜರ ಮೃತ್ಯು ಪತ್ರನ ಸರಿ ಅದನ್ನ ಅದರ ಆಶಯಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಆದೇಶ ಕೊಡ್ತು. ಇಲ್ಲಿಗೆ ಲಿಂಗರಾಜರ ಆತ್ಮಕ್ಕೆ ಶಾಂತಿ ಲಭಿಸಿದಂತಾತು. ಅರ್ಟಾಳ್ ರುದ್ರಗೌಡರು ಮತ್ತು ಶಿರಸಿಂಗಿ ಲಿಂಗರಾಜರು ಜೀವಸ್ಯ ಗಳಸ್ಯ ಸ್ನೇಹಿತರು. ಶಿರಸಿಂಗಿ ಲಿಂಗರಾಜರು ಕೊಟ್ಟಂತ 50,000 ರೂಪಾಯಿಗಳ ನೆರವಿನಿಂದ ಪ್ರಾರಂಭ ಮಾಡಿರುವ ಕಾರಣಕ್ಕೆ ಕೆಎಲ್ಇಯ ಪ್ರಥಮ ಪದವಿ ಕಾಲೇಜಿಗೆ ಲಿಂಗರಾಜ್ ಕಾಲೇಜ್ ಅಂತ ನಾಮಕರಣ ಮಾಡಲಾಯಿತು. ಕೆಎಲ್ಇಯ ಪ್ರಥಮ ಪದವಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಪುಣೆ ಸರ್ಕಾರದೊಳಗ ಕನ್ನಡ ವಿರೋಧಿಗಳು ಉದ್ದೇಶಪೂರ್ವಕವಾಗಿ ತೊಂದರೆ ಸೃಷ್ಟಿ ಮಾಡಿದ್ರು. ಅದನ್ನ ಅವತ್ತಿನ ಖ್ಯಾತ ರಾಜಕೀಯ ನೇತಾರರು ಮತ್ತು ಮುಂಬೈ ಸರ್ಕಾರದೊಳಗ 7 ಮಂತ್ರಿ ಖಾತೆಗಳನ್ನು ಹೊಂದಿದ್ದ ಸರ್ ಸಿದ್ದಪ್ಪ ಕಂಬಳಿ ಅವರು ನಿವಾರಿಸಿದ್ರು. ನವಲಗುಂದ ಶಿರಸಿಂಗಿ ಲಿಂಗರಾಜ್ ಟ್ರಸ್ಟ್ ಭಾರತದ ಜ್ಞಾನಪೀಠ ದತ್ತಿ ನಿಧಿ ಫೋರ್ಡ್ ಫೌಂಡೇಶನ್ಗೆ ಸಮನಾಗಿ ನಿಲ್ಲೋ ಆರ್ಥಿಕ ಶಕ್ತಿ ಇರುವಂಥದ್ದು. ಆದ್ರೆ ಅದರ ಸದಸ್ಯರು ಮಾತ್ರ ಅದನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬೆಳೆಸೋದ್ರೊಳಗ ಹೊಳಪು ನೀಡೋದ್ರೊಳಗ ವಿಫಲರಾಗಿದ್ದು ಮೆಚ್ಚಲಾರದ ನಡಿ.
ಇದನ್ನ ಲಿಂಗರಾಜ್ ದೇಸಾಯಿ ಅವರ ಆತ್ಮ ಮೆಚ್ಚಲಾರದು ಅನ್ನುವಂಥ ಭಾರವಾದ ಭಾವನೆಗಳೊಂದಿಗೆ ನಮಗೆಲ್ಲ ಶಿರಸಂಗಿ ಲಿಂಗರಾಜರ ಆದರ್ಶಗಳು ದಾರಿದೀಪ ಆಗಲಿ ಅಂತೇಳಿ ಇತಿಹಾಸ ತಜ್ಞರಾದ ಶ್ರೀಯುತ ಮಹೇಶ್ ನೀಲ್ಕಂಠ ಚನ್ನಂಗಿ ಅವರು ಈ ಲೇಖನದೊಳಗ ಬರೀತಾರ.